ನಮಸ್ತೆ. ಸರ್ ಬಿ ಪ್ರಜಾ ಸಂಘ ರಿಜಿಸ್ಟ್ರೇಷನ್ ವತಿಯಿಂದ ತಾವು ವೈಟ್ ಮುರುಗೇಶ್ ಅವರು ಏನಿದ್ದೀರೋ ಸೊ ತಾವು ಬೀದರಿಂದ ಕಾಲ್ನಡಿಗೆ ಜಾಥಾ ಮಾಡಿ 45 ದಿವಸ ಕಾಲ್ನಡಿಗೆ ಜಾಥಾ ಮಾಡಿದ್ದೀರಾ. ಬೆಂಗಳೂರು ಫ್ರೀಡಮ್ ಪಾರ್ಕ್ ಅಲ್ಲಿ ಬೂತ್ ಮಟ್ಟದಲ್ಲಿ ಸಮಾವೇಶ ಮಾಡಿದ್ದೀರಾ. ಹೇಳಿ ಸರ್, ಸಮಾವೇಶದ ಬಗ್ಗೆ ಹೇಳಿ ಸರ್. ಸರ್, ಈಗ ಏನು ಒಂದು ಸ್ವಾಭಿಮಾನಿಗಳ 45 ದಿನಗಳ ಕಾಲ್ನಡಿಗೆ ಜಾಥಾ, 1035 ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆ ಜಾಥಾ ಉದ್ದೇಶ ಏನಪ್ಪಾ ಅಂದ್ರೆ, ಈ ನಮ್ಮ ರಾಜ್ಯದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ 200 ಮೀಟರ್ಗಳ ಒಂದು ಪುತ್ಥಳಿ ನಿರ್ಮಾಣಕ್ಕಾಗಿ ಈ ಒಂದು ಕಾಲ್ನಡಿಗೆ ಜಾಥಾ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ, ಮೊದಲನೇ ಬಾರಿಗೆ ಈ ರಾಜ್ಯದಲ್ಲಿ ಒಂದು ಪುತ್ಥಳಿಯ ಒಂದು ಕರೆ ಕೊಟ್ಟಿದ್ದು, ಪುತ್ಥಳಿ ವಿಚಾರವಾಗಿ ಮನವಿ ಕೊಟ್ಟಿದ್ದು ಭೀಮ್ ಪ್ರಜಾ ಸಂಘದ ವತಿಯಿಂದ ಎಲ್ಲ ಯುವಕರು, ಎಲ್ಲ ಹಿರಿಯರು, ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸ್ತೀವಿ. ಎಷ್ಟು 2023ರಲ್ಲಿ. ಹಂಗಾಗಿ 2023ರಿಂದ ಇದುವರೆಗೂ ನಾವು ಕಾಲ್ನಡಿಗೆ ಜಾಥಾ ಇವತ್ತು ಯಾಕೆ ಮಾಡಿದ್ರೆ ಅಂದ್ರೆ, 23ರಿಂದ ನಮ್ಗೆ ಇಲ್ಲೇ ತನಕ ಸುಮಾರು ಎಲ್ಲಾ ಮಂತ್ರಿಗಳಿಗೂ ಮನವಿ ಕೊಟ್ರೆ, ಎಲ್ಲಾ ಮಂತ್ರಿಗೂ ಮನವಿ ಕೊಟ್ಟು, ಮತ್ತೆ ಚಳಿಗಾಲ ಅಧಿವೇಶನದಲ್ಲಿ ಅಲ್ಲೊಂದು ಹೋರಾಟ ಮಾಡಿ, ಮತ್ತೆ ಏನು ಗಣರಾಜ್ಯೋತ್ಸವದಿಂದ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಹೋರಾಟ ಮಾಡಿ, ಅನೇಕ ಬಾರಿ ಮನವಿಗಳು ಕೊಟ್ಟು, ಅನೇಕ ಬಾರಿ ಹೋರಾಟಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಸರ್ಕಾರ ಇದಕ್ಕೆ ಸ್ಪಂದಿಸಿದಾಗ ನಾವೊಂದು ಬೀದರ್ನಿಂದ ಒಂದು ಫ್ರೀಡಂ ಪಾರ್ಕ್ ವರೆಗೂ ಕಾಲ್ನಡಿಗೆ ಜಾಥಾ ಮಾಡೋಣ ಅಂತ ನಾವು ಅನ್ಕೊಂಡಿದ್ವಿ. ಹಂಗಾಗಿ ಈ ಒಂದು ಕಾಲ್ನಡಿಗೆ ಜಾಥಾ ಬಹಳ ವಿಜೃಂಭಣೆಯಿಂದ, ಬಹಳ ಅಭೂತಪೂರ್ವ ಸ್ವಾಗತ, ಎಲ್ಲಾ ಜಿಲ್ಲೆ, ಎಲ್ಲಾ ಗ್ರಾಮ ನಮಗೆ ಒಂದು ಸ್ವಾಗತ ಕೋರಿದ್ರು. ಹಂಗಾಗಿ ಈ ಒಂದು ಹೋರಾಟ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಯಶಸ್ಸಾಯ್ತು. ಯಾಕಂದ್ರೆ ಮಾನ್ಯ ನಮ್ಮ ರಾಜ್ಯದ ದಲಿತ ರಾಮಯ್ಯ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ 40ನೇ ದಿನ ಅಂದ್ರೆ 14/4/2025 ಘೋಷಣೆ ಮಾಡ್ತಾರೆ. ದೇಶದಲ್ಲಿ ಅತಿ ಎತ್ತರವಾದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣವಾಗುತ್ತೆ ಅಂತ. ಆಗ ನಮಗೆ ಈ ಒಂದು ಕಾಲ್ನಡಿಗೆ ಜಾಥಾಗೆ ನಮಗೆ ಸಿಕ್ಕಂತ ಜಯ, ಮತ್ತೆ ನಮಗೆಲ್ಲ ಇಡೀ ಸ್ವಾಭಿಮಾನಿಗಳಿಗೆ ಸಿಕ್ಕಂತ ಜಯ, ಮತ್ತೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 7 ಕೋಟಿ ಜನಗಳಿಗೂ ಸಿಕ್ಕಂತ ಜಯ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಒಬ್ಬ ಜಾತಿಗೆ ಸೀಮಿತ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ಭಾರತೀಯನಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಅಳವಡಿಸುತ್ತೆ. ಹಾಗಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆ, ಶುಭಾಶಯಗಳನ್ನು ಕೋರ್ತೀವಿ. ಮತ್ತೆ ಈ ಒಂದು ಹೋರಾಟಕ್ಕೆ ಏನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರಾದಂತ ರಾಕೇಶ್ ಕುಮಾರ್ ಸಾಹೇಬ್ರು ಇಲ್ಲಿ ನಮ್ಮ ವೇದಿಕೆಗೆ ಬಂದು ಈ ಹೋರಾಟಕ್ಕೆ ಮನವಿ ತಗೊಂಡಾಗ ನಾವು ಅವ್ರಿಗೆ ನೇರವಾಗಿ ಹೇಳಿದ್ರೆ, ನೋಡಿ ಸರ್, ನೀವು ಬಂದು ಮನವಿ ತಗೊಂಡ್ರೆ ಮುಖ್ಯವಲ್ಲ, ನಮ್ಗೆ ಸಚಿವರು ಬರ್ಬೇಕು ಅಂತ ಕೇಳ್ಕೊಂಡಾಗ ಆಗ ಪೊಲೀಸ್ ಇಲಾಖೆಯವರು ನೇರವಾಗಿ ಎಚ್.ಸಿ. ಮಾದೇವಪ್ಪ ಸಾಹೇಬ್ರನ್ನ ಭೇಟಿ ಮಾಡಿದಾಗ ಅವ್ರಿಗೆ ನಾವು ಕೇಳ್ಕೊಂಡ್ರಿ, ಈ ತರ 200 ಮೀಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಕೇಳಿದಾಗ ಅವರು ಸಂಪೂರ್ಣವಾಗಿ ನಾವು ಮಾಡ್ಕೊಡ್ತೀವಿ, ಏನ್ ನೀವು ಕೇಳ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ನ. ಯಾಕಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು 182 ಮೀಟರ್ ಇದೆ, ಅದಕ್ಕಿಂತ ದೊಡ್ಡದಾಗ್ಬೇಕು ಅನ್ನೋದು ಇವತ್ತು ಈ ದೇಶ ನಡೀತಾ ಇರೋದು ಸಂವಿಧಾನದಿಂದ. ಹಂಗಾಗಿ ಅದಕ್ಕಿಂತ ದೊಡ್ಡದಂದ್ರೆ 200 ಮೀಟರ್ 656 ಅಡಿಗಳ ಎತ್ತರದ ಒಂದು ಬೃಹತ್ ಆದ ಪುತ್ಥಳಿ ನಿರ್ಮಾಣ ಮಾಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದಕ್ಕೆ ಮಾನ್ಯ ನಮ್ಮ ಎಚ್.ಸಿ. ಮಾದೇವಪ್ಪ ಸಾಹೇಬ್ರು 3 ವರ್ಷದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿ ಉದ್ಘಾಟನೆ ಮಾಡ್ತೀವಿ ಅಂತ ನಮಗೆ ಆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಆಶ್ವಾಸನದಿಂದ ಇವತ್ತು ಹೋರಾಟ ಮುಕ್ತಾಯ ಆಯ್ತು. ಅವ್ರು ಏನಾದ್ರು ಆ ಮಾತು ಹೇಳಿಲ್ಲ ಅಂದ್ರೆ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ವಿ. ಮತ್ತೆ ಏನು ಅವ್ರೇನಾದ್ರು ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ನಾನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಈ ಹೋರಾಟಕ್ಕೆ ಬರೀ ನಾನು ಒಬ್ಬನಲ್ಲ, ಇಡೀ ಎಲ್ಲ ಯುವಕರು, ಹಿರಿಯರು ಎಲ್ಲರೂ ಈ ಹೋರಾಟಕ್ಕೆ ಶ್ರಮ ಪಟ್ಟಂತ ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೆಸರು ಹೇಳಲಿಕ್ಕೆ ಹೋದ್ರೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇದೆ ಸರ್, ಅದನ್ನ ಹೇಳಕ್ ಆಗಲ್ಲ. ಹಂಗಾಗಿ ಎಲ್ಲರಿಗೂ ಈ ಹೋರಾಟ ಅವರಿಗೆ ನಾನು ಸಂಪೂರ್ಣವಾಗಿ ಈ ಹೋರಾಟ ಈ ಜನಗಳಿಂದಾನೇ ಆಯ್ತು ಅಂತ ನನ್ನ ಒಂದು ಆಸೆ ಸರ್. ಸರ್, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ಥಳಿಗೆ ಮಾಡಕ್ಕೆ ತಾವೆಲ್ಲ ಮನವಿ ಇದೆಲ್ಲ ಸಲ್ಲಿಸಿದ್ರೆ
ಎಲ್ಲ ಉತ್ತಮ ಸ್ಪಂದನೆ ಬಂದಿದೆ. ಆ ಒಂದು ಭಾಷೆ ಬೇರೆ ಇದೆ, ಕನ್ನಡಕ್ಕೆ ಇದ್ ಮಾಡಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಯಾವ ರೀತಿ ಅದನ್ನ ನಾವು ಮನವಿನಲ್ಲಿ ನಾವು ಕೊಟ್ಟಿದ್ದೀರಿ ಸರ್. ನಮ್ದು ಏನು ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿ ಸತ್ಯಮೇವ ಜಯತೆ ಎಂಬ ಸಂಸ್ಕೃತ ಭಾಷೆ ಅದರ ಲಿಪಿಗಳು ಹಿಂದಿ ವಾಕ್ಯದಲ್ಲಿರುತ್ತೆ. ಅದನ್ನ ಸಂಪೂರ್ಣವಾಗಿ ಕನ್ನಡ ಪದಕ್ಕೆ ಅನುಮೋದನೆ ಆಗ್ಬೇಕು ಅನ್ನೋದು ಒಂದು ಬೇಡಿಕೆ ಇಟ್ಕೊಂಡಿದ್ದೀರಿ ಸರ್. ಯಾಕಂದ್ರೆ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಸುಮ್ಮನೆ ನಾವು ಮಾತು ಹೇಳೋದಲ್ಲ ಸರ್, ಸರ್ಕಾರದಲ್ಲೇ ಇದೆ. ಹಾಗಾಗಿ ಅದನ್ನ ನಾವು ಒತ್ತಾಯ ಮಾಡಿದ್ದೀರಿ. ಆ ಒಂದು ಬೇಡಿಕೆ ಕೂಡ ಈಡೇರಬೇಕು. ಮತ್ತೆ IAS KS ತರಬೇತಿ ಕೇಂದ್ರಗಳು ಎಲ್ಲಾ ಜಿಲ್ಲೆಗಳಲ್ಲಿ ತೆರಿಬೇಕನ್ನೋದು ಇಂಥ ಒಂದು ಬೇಡಿಕೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂತ ಕನಸು ಏನು, ನಾವೆಲ್ಲ ವಿದ್ಯಾವಂತರಾಗಬೇಕು, ನಾವು ಓದಬೇಕು, ನಾವು ಕುರ್ಚಿನಲ್ಲಿ IAS IPS ಆಗ್ಬೇಕು ಅಂತ ಕಂಡಂತ ಕನಸು, ಆ ನನಸು ಮಾಡ್ಲಿಕ್ಕೆ ಎಲ್ಲ ಯುವಕರ ಪಡೆಯೊಂದಿಗೆ ಯುವಕರ ಪಡೆಯೊಂದಿಗೆ ಇವತ್ತು ಈ ಒಂದು ಕಾಲ್ನಡಿಗೆ ಜಾಥಾ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಇತಿಹಾಸ ಅಂತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗಾಗಿ 1035 ಕಿಲೋಮೀಟರ್ ನಡೆದಂತ ಏಕೈಕ ಸಂಘಟನೆ ಅಂದ್ರೆ ಇಡೀ ದೇಶದಲ್ಲಿ ಅದು ಭೀಮ್ ಸಂಘ ಅಂತ ಹೆಮ್ಮೆಯಿಂದ ಹೇಳುತ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗಾಗಿ ನಮ್ಮ ಪ್ರಾಣವನ್ನು ಬಿಡ್ತೇವೆ ಹೊರತು ಯಾವುದೇ ಕಾರಣಕ್ಕೂ 200 ಮೀಟರ್ಗಳ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಆಗೋವರೆಗೂ ನಾವು ಈ ಹೋರಾಟ ನಿಲ್ಲೋದಿಲ್ಲ. ನಮ್ಮ ಹೋರಾಟ ನಾವು ಮಾಡ್ತಾನೆ ಇರ್ತೇವೆ. ಪುತ್ಥಳಿ ಆಗೋವರೆಗೂ ನಮ್ಮ ಹೋರಾಟ ಸದಾ ಸಿದ್ಧರಾಗಿ. ಇದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಹೇಳಿ ಸರ್. ಸರ್, ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ OBC ನಲ್ಲಿ ಈ ಸಮುದಾಯದಲ್ಲಿ ಬಹಳಷ್ಟು ಹೆಣ್ಮಕ್ಳು ಗಂಡ್ಮಕ್ಳು ಲಕ್ಷಾಂತರ ಜನ ವಿದ್ಯಾವಂತರಿದ್ದಾರೆ. ಒಂದು ಒಳ ಮೀಸಲಾತಿ ಜಾರಿಗೆ ಆಗಿದ್ದಿದೆ ಇಷ್ಟು ಈ ಒಂದು ಸಮುದಾಯ ಇಷ್ಟು ಜನಗಳಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇತ್ತು. ಏನೋ ಬಹಳಷ್ಟು ಸರ್ಕಾರದಿಂದ ವಿಳಂಬ ಧೋರಣೆ ತೋರಿಸಿದ್ರೆ ಆ ಒಳ ಮೀಸಲಾತಿ ಬಗ್ಗೆ ಹೇಳ್ತಾರೆ ಸರ್. ಈಗ ಒಳ ಮೀಸಲಾತಿ ಬಗ್ಗೆ ತಾವು ನೋಡ್ದಂಗೆ 30-35 ವರ್ಷದಿಂದ ಹೋರಾಟಗಳು ನಡೀತಾ ಇದೆ, ಕರೆಕ್ಟ್ ಅಲ್ಲ ಸರ್? ಈಗಾಗಲೇ ಏನು ಘೋಷಣೆ ಮಾಡಿದ್ದಾರೆ, ಸೆನ್ಸಸ್ ಸ್ಟಾರ್ಟ್ ಆಗಿದೆ, ನಾವು ಅದ್ರ ಪರವಾಗಿದೆ. ಆಗ್ಲಿ, ಬೇಗ ಆದ್ರೆ ತುಂಬಾ ಒಳ್ಳೇದು. ನಾವು ಅದನ್ನ ವಿರೋಧ ವ್ಯಕ್ತಪಡಿಸಲ್ಲ, ಅದು ತುಂಬಾ ಒಳ್ಳೇದಾಯ್ತು. ಈಗ ಸೆನ್ಸಸ್ ಮಾಡೋ ಟೈಮಲ್ಲಿ ನಾವು ಈ ಹೋರಾಟ ಮಾಡೋದು ಮುಖ್ಯವಲ್ಲ. ಸೆನ್ಸಸ್ ಮಾಡೋ ಟೈಮಲ್ಲಿ ಎಲ್ಲರಿಗೂ ಒಂದು ಮಾಹಿತಿ ಕೊಡ್ಬೇಕೇನು, ನೀನು SC ಮಾದಿಗ, ನೀನು SC ವಲಯ, ಈ ರೀತಿ ಒಂದು ಜನಗಳಿಗೆ ಅವೇರ್ನೆಸ್ ಕೊಡ್ಬೇಕು. ಇದು ಅತಿ ಶೀಘ್ರದಲ್ಲೇ ಆಗುತ್ತೆ ಅಂತೇಳಿ ಸರ್ಕಾರದವರು ಹೇಳಿದ್ದಾರೆ. ನಾವು ಇದಕ್ಕೆ ಬೆಂಬಲ ಸೂಚಿಸ್ತೇವೆ. ಅತಿ ಬೇಗ ಶೀಘ್ರದಲ್ಲೇ ನಾವು ಕಾಣ್ತಾ ಇದ್ದೀರಿ ಸರ್. ಸೆನ್ಸಸ್ ಆಗಿದ ತಕ್ಷಣ ಅದು ಆಗುತ್ತೆ ಅನ್ನೋ ನಂಬಿಕೆ ನಮಗೂ ಇದೆ, ಹಾಗೆ ಆಗುತ್ತೆ.